ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಕ್ರೀಡೆಗಳ ವಿಶೇಷ ಮಾಹಿತಿ ಅಂದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಮುಖ ದಿನಾಚರಣೆಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಿದ್ರು ಅವರು ಈ ತರಗತಿಯನ್ನು ಬಳಸ್ಕೊಳ್ಳಿ. ಹಾಗೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗೂ ಈ ಒಂದು ವಿಷಯ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇಲ್ಲಿ ಜನವರಿ ತಿಂಗಳಿನಿಂದ ಡಿಸೆಂಬರ್ ತಿಂಗಳವರೆಗೂ ನಾವು ಏನೇನು ದಿನಾಚರಣೆಗಳು ಆಚರಣೆ ಮಾಡ್ತೀವಿ ಅಂತೇಳಿ ನೋಡ್ರಿ. ಇಲ್ಲಿ ಜನವರಿ ತಿಂಗಳದು 12 ಏನು ಮಾಡ್ತೀವಿ ನಾವು ಸ್ವಾಮಿ ವಿವೇಕಾನಂದರ ದಿನಾಚರಣೆ, ಅದಕ್ಕೆ ಯುವಕರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಯೂತ್ ಡೇ ಅಂಥೇಳಿ ಅದು ಯಾವಾಗಂದರೆ ಜನವರಿ 12 ಅವತ್ತು ಸ್ವಾಮಿ ವಿವೇಕಾನಂದರು ಹುಟ್ಟಿದ ದಿನವಾಗಿರ್ತೈತಿ. ಅವ್ರ ದಿನವನ್ನು ಏನು ಮಾಡ್ತಾರೆ ಯುವಕರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾರೆ. ಹಾಗಾದರೆ ಜನವರಿ 15 ಏನು ಮಾಡ್ತೀವಿ ಸೇನಾ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಇಂಪಾರ್ಟೆಂಟ್ ಇದನ್ನು ಏನು ಮಾಡ್ತೀವಿ ಸೇನಾ ದಿನಾಚರಣೆ ಜನವರಿ 15ರಂದು ಆಚರಣೆ ಮಾಡ್ತೀವಿ. ಜನವರಿ 23 ಏನು ಮಾಡ್ತೀವಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನಾಚರಣೆ ಅಂದರೆ ದೈಹಿಕ ಶಿಕ್ಷಣ ಶಿಕ್ಷಕರ ದಿನಾಚರಣೆ. ಏನಾಯ್ತು ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ದಿನಾಚರಣೆ ಯಾವಾಗಿದೆ ಅಂದರೆ 23ರಂದು ಅಂದರೆ ಜನವರಿ 23. ಇಂಪಾರ್ಟೆಂಟ್ ಇದು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಇಂಪಾರ್ಟೆಂಟ್ ಹೆಂಗಿರ್ತದೆ ಇದು. ಹಾಗೆ ಸುಭಾಷ್ ಚಂದ್ರ ಜನ್ಮ ದಿನಾಚರಣೆಯನ್ನು ಅವತ್ತೇ ಇದೆ. ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರ ದಿನಾಚರಣೆಯನ್ನು ಕೂಡ ಅವತ್ತೇ ಇದೆ. ಹಾಗೆ ಚಾಲಕರ ದಿನಾಚರಣೆ ಕೂಡ ಅವತ್ತು ಮಾಡ್ತಾರೆ. ಇವಾಗ ಡಿಸೆಂಬರ್ 26 ಏನು ಮಾಡ್ತೀವಿ ಜನವರಿ 26 ಏನು ಮಾಡ್ತೀವಿ ಅಂದರೆ ಗಣರಾಜ್ಯೋತ್ಸವ ಮಾಡ್ತೀವಿ. ಅಂದರೆ ಪ್ರಜಾರಾಜ ದಿನಾಚರಣೆ ಮಾಡ್ತೀವಿ. ಅಂದರೆ ಪ್ರಜಾರಾಜ್ಯೋತ್ಸವ ಅದು ಯಾವತ್ತು ಮಾಡ್ತೀವಿ ಅಂದರೆ ಇದು ಮಾಮೂಲಾಗಿ ಎಲ್ಲರಿಗೆ ಆಲ್ಮೋಸ್ಟು ಗೊತ್ತಿರುವಂತಹ ಒಂದು ಉತ್ತರ. 26ನೇ ಜನವರಿ ಏನು ಮಾಡ್ತೀವಿ ಪ್ರಜಾಪ್ರಭುತ್ವದ ದಿನ ಅಥವಾ ಗಣರಾಜ್ಯೋತ್ಸವ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಜನವರಿ 30 ಇದೇನು ಮಾಡ್ತೀವಿ ಹುತಾತ್ಮರ ದಿನಾಚರಣೆ ಅಥವಾ ಸರ್ವೋದಯದ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಯಾವುದು ಗಾಂಧೀಜಿಯವರ ಒಂದು ಹತ್ಯೆ ಆಗಿರೋಂಥ ದಿನ ಅದೇನು ಮಾಡ್ತೀವಿ ನಾವು ಹುತಾತ್ಮರ ದಿನಾಚರಣೆ ಅಂಥೇಳಿ ಆಚರಣೆ ಮಾಡ್ತೀವಿ. ಈಗ ಫೆಬ್ರವರಿ 22 ಆಲ್ಮೋಸ್ಟ್ ಇಲ್ಲಿ ನಾವು ಬೇರೆ ಅದರ್ಸ್ ಒಂದು ಎಕ್ಸಾಮ್ಗಿಂತ ಇಲ್ಲಿ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ದಿನಾಚರಣೆಗಳ ಮೇಲೆ ಕೊಟ್ಟಿದ್ದಾರೆ. ಈಗ ಫೆಬ್ರವರಿ 22 ಸ್ಕೌಟ್ಸ್ ಮತ್ತು ಗೈಡ್ಸ್ ದಿನಾಚರಣೆ. ಫೆಬ್ರವರಿ 22 ಏನು ಮಾಡ್ತೀವಿ ನಾವು ಸ್ಕೌಟ್ ಮತ್ತು ಗೈಡ್ಸ್ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ. ಅದೇ ರೀತಿ ಫೆಬ್ರವರಿ 28 ರಾಷ್ಟ್ರೀಯ ದಿನಾಚರಣೆ, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ಇಂಪಾರ್ಟೆಂಟ್ ಇದು ವಿಜ್ಞಾನ ದಿನಾಚರಣೆ ಅಂತೇಳಿ ಮಾಡ್ತೀವಿ ನಾವು. ಹಾಗೆ ಫೆಬ್ರವರಿ 29 ಮೊರಾರ್ಜಿ ದೇಸಾಯಿ ಜಯಂತಿ. ಇವರು ಒಬ್ಬರು ರಾಜಕಾರಣಿ, ಒಬ್ಬರು ಶ್ರೇಷ್ಠ ಒಬ್ಬ ವ್ಯಕ್ತಿಯಾಗಿರ್ತಾರೆ ಇವರು. ಅವ್ರ ದಿನಾಚರಣೆಯನ್ನು ನಾವು ಏನು ಮಾಡ್ತೀವಿ ಫೆಬ್ರವರಿ 29ರಂದು ಮಾಡ್ತೀವಿ. ಫೆಬ್ರವರಿ 29 ಪ್ರತಿ 4 ವರ್ಷಕ್ಕೊಮ್ಮೆ ಬರ್ತದೆ. ಹಾಗಾಗಿ ಪ್ರತಿ 4 ವರ್ಷಕ್ಕೊಮ್ಮೆ ಏನು ಮಾಡ್ತೀವಿ ನಾವು ಈ ಮೊರಾರ್ಜಿ ದೇಸಾಯಿಯವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತೀವಿ. ಮಾರ್ಚ್ 4 ಏನು ಮಾಡ್ತೀವಿ ರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ. ಮಾರ್ಚ್ 4 ಏನು ಮಾಡ್ತೀವಿ ರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಹಾಗೆ ಮಾರ್ಚ್ 8 ಮಹಿಳಾ ದಿನಾಚರಣೆ. ಇದು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತೇಳಿ ಮಾಡ್ತೀವಿ. ಹಾಗೆ ಮಾರ್ಚ್ 15 ಏನು ಮಾಡ್ತೀವಿ ಅಂದರೆ ವಿಶ್ವ ಗ್ರಾಹಕರ ದಿನ. ಇದು TETಗೆ 4-5 ಸರಿ ಕ್ವಶನ್ ಆಗಿದೆ. ಇಂಪಾರ್ಟೆಂಟ್ ಇದು ಕ್ವಶನ್ ನೆನ್ಪಿಟ್ಕೊಳ್ಬೇಕು. ವಿಶ್ವ ಗ್ರಾಹಕರ ದಿನ ಯಾವಾಗ ಮಾಡ್ತೀವಿ ಅಂದರೆ ಅದು ಮಾರ್ಚ್ 15. ಏಪ್ರಿಲ್ 2 ಏನು ಮಾಡ್ತೀವಿ ಪೊಲೀಸ್ ಧ್ವಜ ದಿನ. ಪೊಲೀಸ್ ಧ್ವಜ ದಿನ ಏನು ಮಾಡ್ತೀವಿ ಪೊಲೀಸ್ ಧ್ವಜ ದಿನ ಆಗಿ ನಾವು ಏಪ್ರಿಲ್ 2 ಆಚರಣೆ ಮಾಡ್ತೀವಿ. ಹಾಗೆ ಇಂಪಾರ್ಟೆಂಟ್ ಇದು ವಿಶ್ವ ಆರೋಗ್ಯ ದಿನಾಚರಣೆ. ವಿಶ್ವ ಆರೋಗ್ಯ ದಿನಾಚರಣೆ ಯಾವಾಗ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ. ವಿಶ್ವ ಪುಸ್ತಕಗಳ ದಿನಾಚರಣೆ ಏಪ್ರಿಲ್ 13ರಂದು ಏನು ಮಾಡ್ತೀವಿ ನಾವು ವಿಶ್ವ ಪುಸ್ತಕಗಳ ದಿನಾಚರಣೆಗೆ ಆಚರಣೆ ಮಾಡ್ತೀವಿ. ಏಪ್ರಿಲ್ 14 ಅಂಬೇಡ್ಕರ್ ದಿನಾಚರಣೆಗೆ ಕೂಡ ಆಚರಣೆ ಮಾಡ್ತೀವಿ. ಹಾಗೆ ಏಪ್ರಿಲ್ 22 ವಿಶ್ವ ಪೃಥ್ವಿ ದಿನಾಚರಣೆ ಅಂದರೆ ಭೂದಿನ ಅಂಥೇಳಿ ಆಚರಣೆ ಮಾಡ್ತೀವಿ. ಅದು ಯಾವಾಗ ಅಂದರೆ ಏಪ್ರಿಲ್ 22ರಂದು ನಾವು ಏನು ಮಾಡ್ತೀವಿ ಪೃಥ್ವಿ ದಿನ ಅಂಥೇಳಿ ಆಚರಣೆ ಮಾಡ್ತೀವಿ. ಮೇ 1 ಇದು ಆಲ್ಮೋಸ್ಟ್ ಫೇಮಸ್ ಇರುವಂಥ ಪ್ರಶ್ನೆ. ಮಾರ್ಚ್ 1 ನಾವು ಕಾರ್ಮಿಕರ ದಿನಾಚರಣೆ ಅಂಥೇಳಿ ಆಚರಣೆ ಮಾಡ್ತೀವಿ. ಅವತ್ತು ಕಾರ್ಮಿಕರಿಗೆ ಗೌರವ ಸಲ್ಲಿಸುವಂಥ ಒಂದು ದಿನ ಯಾವುದಿರೋದು ಮೇ 1. ಹಾಗಾದರೆ ಮೇ 3 ಏನಂದರೆ ಅಂತಾರಾಷ್ಟ್ರೀಯ ಇಂಧನ ದಿನಾಚರಣೆ. ಅಂತಾರಾಷ್ಟ್ರೀಯ ಇಂಧನ ದಿನಾಚರಣೆ ಅಂತೇಳಿ ನಾವು ಮೇ 3 ಮಾಡ್ತೀವಿ. ಹಾಗೆ ಮೇ 8 ವೆರಿ ಇಂಪಾರ್ಟೆಂಟ್ ಇದು ಏನು ರೆಡ್ ಕ್ರಾಸ್ ದಿನಾಚರಣೆ. ರೆಡ್ ಕ್ರಾಸ್ ದಿನಾಚರಣೆ ಆಚರಣೆ ಮಾಡ್ತೀವಿ.
ಇದು ರೆಡ್ ಕ್ರಾಸ್ ಬಗ್ಗೆನೂ ಕೂಡ ನಾವು ತಿಳ್ಕೊಂಡಿವಿ. ಹಾಗೆ ಮೇ 13 ಮಾತೃ ದಿನಾಚರಣೆ ಅಂದರೆ ತಾಯಂದಿರ ದಿನಾಚರಣೆಯನ್ನು ಮೇ 13ರಂದು ಮಾಡ್ತೀವಿ. ಹಾಗೆ ಮೇ 31 ಏನು ಮಾಡ್ತೀವಿ ಅಂದರೆ ತಂಬಾಕು ರಹಿತ ದಿನಾಚರಣೆ. ತಂಬಾಕು ರಹಿತ ದಿನಾಚರಣೆ ಏನು ಮಾಡ್ತೀವಿ ಇದು ಮೇ 31ರಂದು ಮಾಡ್ತೀವಿ. ಹಾಗೆ ಜೂನ್ 5 ಏನು, ಇದು ಇಂಪಾರ್ಟೆಂಟು, ವಿಶ್ವ ಪರಿಸರ ದಿನಾಚರಣೆ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂತಹ ದಿನ ನೋಡಿರಿ. ಜೂನ್ 15 ಏನು ಮಾಡ್ತೀವಿ, ಪಿತೃ ದಿನಾಚರಣೆ. ಹಾಗೆ ಮೇ 13 ಒಂದು ತಿಂಗಳು ಕಂಟಿನ್ಯೂ ತಿಂಗಳು ಬರ್ತೀವಿ. ಮೇದಲ್ಲಿ ನಾವು ತಾಯಂದಿರ ದಿನಾಚರಣೆ ಮಾಡಿದರೆ ಜೂನಲ್ಲಿ ಏನು ಮಾಡ್ತೀವಿ, ತಂದೆಯರ ದಿನಾಚರಣೆ ಮಾಡ್ತೀವಿ. ಅಂದರೆ ಮೇದಲ್ಲಿ ಏನು ಮಾಡ್ತೀವಿ, ಮೇ 13ರಂದು ಮಾತೃ ದಿನ, ತಾಯಿಯಂದಿರ ದಿನಾಚರಣೆ. ಅದೇ ಜೂನ್ 20 ಏನು ಮಾಡ್ತೀವಿ, ಜೂನ್ 15 ಏನು ಮಾಡ್ತೀವಿ ಅಂದರೆ ನಾವು ವಿಶ್ವ ಅಪ್ಪಂದಿರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಹಾಗೆ ಜೂನ್ 26ರಂದು ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ. ವಿಶ್ವ ಮಾದಕ ವಸ್ತುಗಳನ್ನ ನೋಡಬೇಕು, ನಾವು ವಿರೋಧ ಮಾಡಬೇಕು. ಆ ಒಂದು ದಿನಾಚರಣೆ ನಾವೇನು ಮಾಡ್ತೀವಿ, ಜೂನ್ 26ರಂದು ಮಾಡ್ತೀವಿ. ಜುಲೈ 1 ವೈದ್ಯರ ದಿನಾಚರಣೆ. ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸೋರಿಗೆ ನಾವು ಏನು ಮಾಡ್ತೀವಿ, ಜುಲೈ 1ರಂದು ಅವರಿಗೆ ಗೌರವವನ್ನು ಸೂಚಿಸ್ತೀವಿ. ಹಾಗೆ ಜುಲೈ 11 ವಿಶ್ವ ಜನಸಂಖ್ಯೆ ದಿನಾಚರಣೆ ಇಂಪಾರ್ಟೆಂಟು. ವಿಶ್ವ ಜನಸಂಖ್ಯೆ ದಿನಾಚರಣೆ ಜುಲೈ 11. ಆಗಸ್ಟ್ ನೋಡಿರಿ, ಸ್ವತಂತ್ರ ಸಿಕ್ಕಿದಂಥ ದಿನ ಆಗಸ್ಟ್ 15 ನಮಗೆ ಸ್ವತಂತ್ರ ದಿನಾಚರಣೆಗೆ ಆಚರಣೆ ಮಾಡ್ತೀವಿ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥ ಪ್ರಶ್ನೆ. ಹಾಗೆ ಆಗಸ್ಟ್ 29 ಏನು ಮಾಡ್ತೀವಿ, ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ. ಇದು ಕ್ರೀಡೆಗೆ ಅತಿ ಮುಖ್ಯವಾದಂಥ ಒಂದು ಪ್ರಶ್ನೆ. ಧ್ಯಾನ್ ಚಂದ್ರ ಅವರ ಒಂದು ದಿನಾಚರಣೆಯನ್ನು ಏನು ಮಾಡ್ತೀವಿ ನಾವು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯಾಗಿ ಆಗಸ್ಟ್ 29ರಂದು ಆಚರಣೆ ಮಾಡ್ತೀವಿ. ಹಾಗೆ ಆಗಸ್ಟ್ 30ರಂದು ಏನು ಮಾಡ್ತೀವಿ, ಸದ್ಭಾವನಾ ದಿನಾಚರಣೆ. ಆಗಸ್ಟ್ 30ರಂದು ಏನು ಮಾಡ್ತೀವಿ ನಾವು ಸದ್ಭಾವನಾ ದಿನಾಚರಣೆ ಅಂಥೇಳಿ ಆಚರಣೆ ಮಾಡ್ತೀವಿ. ಹಾಗೆ ಸೆಪ್ಟೆಂಬರ್ 5 ಏನು ಮಾಡ್ತೀವಿ ನಾವು ಶಿಕ್ಷಕರ ದಿನಾಚರಣೆ. ಸೆಪ್ಟೆಂಬರ್ 5ರಂದು ಶಿಕ್ಷಕರಿಗೆ ಗೌರವ ಸಲ್ಲಿಸುವಂಥ ದಿನಾಚರಣೆ. ಸರ್ವಪಲ್ಲಿ ರಾಧಾಕೃಷ್ಣರ ಒಂದು ಜನ್ಮ ದಿನಾಚರಣೆ ಆಗಿರ್ತೈತಿದ್ದು. ಹಾಗೆ ಸೆಪ್ಟೆಂಬರ್ 15ರಂದು ಸರ್ ಎಂ ವಿಶ್ವೇಶ್ವರಯ್ಯನವರ ದಿನಾಚರಣೆಯನ್ನು ಮಾಡ್ತೀವಿ, ಇಂಜಿನಿಯರ್ ದಿನಾಚರಣೆ ಅಂಥೇಳಿ. ಅಕ್ಟೋಬರ್ 2 ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ, ಇಬ್ಬರದು ಜಯಂತಿ. ಹಾಗೆ ಕಸ್ತೂರ್ಬಾ ಈಗ ಕೂಡ ಜಯಂತಿ ಆಗಿರ್ತೈತಿ. ಇಂಪಾರ್ಟೆಂಟು ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ನೆನ್ಪಿಟ್ಕೋಬೇಕಿದೆ. ಹಾಗೆ ಅಕ್ಟೋಬರ್ 4 ವಿಶ್ವ ಪ್ರಾಣಿಗಳ ದಿನಾಚರಣೆ. ವಿಶ್ವ ಪ್ರಾಣಿಗಳ ದಿನಾಚರಣೆ ನಾವು ಅಕ್ಟೋಬರ್ 4ರಂದು ಆಚರಣೆ ಮಾಡ್ತೀವಿ. ಹಾಗೆ ಅಕ್ಟೋಬರ್ 7 ವಿಶ್ವ ಹವ್ಯಾಸಗಳ ದಿನಾಚರಣೆ. ಅಕ್ಟೋಬರ್ 7 ಏನಾಗಿದೆ, ವಿಶ್ವ ಹವ್ಯಾಸಗಳ ದಿನಾಚರಣೆ ಆಗಿರ್ತೈತಿ. ಅಕ್ಟೋಬರ್ 8 ವಾಯುಪಡೆ ದಿನಾಚರಣೆ. ಅಕ್ಟೋಬರ್ 8 ವಾಯುಪಡೆ ದಿನಾಚರಣೆ ಆಗಿರ್ತೈತಿ. ಅಕ್ಟೋಬರ್ 16 ವಿಶ್ವ ಆಹಾರ ದಿನಾಚರಣೆ. ಅಕ್ಟೋಬರ್ 16 ಏನಾಗಿರ್ತೈತೆ, ವಿಶ್ವ ಆಹಾರ ದಿನಾಚರಣೆ ಅಂದರೆ ವಿಶ್ವ ಬಡತನ ನಿರ್ಮೂಲನಾ ದಿನಾಚರಣೆ ಆಗಿರ್ತೈತೆ. ಅಕ್ಟೋಬರ್ 21 ಪೊಲೀಸ್ ಹುತಾತ್ಮರ ದಿನಾಚರಣೆ. ಅಕ್ಟೋಬರ್ 21 ಪೊಲೀಸ್ ಹುತಾತ್ಮರು ಅಂದರೆ ಯಾರು ಪೊಲೀಸಲ್ಲಿ ಸೇವೆ ಸಲ್ಲಿಸಿ ಮರಣ ಹೊಂದಿರ್ತಾರಲ್ಲ ಅವರಿಗೆ ಒಂದು ಗೌರವ ಸಲ್ಲಿಸೋದಕ್ಕಾಗಿ ಏನು ಮಾಡ್ತೀವಿ, ಹುತಾತ್ಮರ ಅಂದರೆ ಪೊಲೀಸ್ ಹುತಾತ್ಮರ ದಿನಾಚರಣೆಗೆ ಆಚರಣೆ ಮಾಡ್ತೀವಿ. ಅಕ್ಟೋಬರ್ 31 ರಾಷ್ಟ್ರೀಯ ಐಕ್ಯತೆ ದಿನಾಚರಣೆ. ಅಕ್ಟೋಬರ್ 31 ಏನು ಮಾಡ್ತೀವಿ, ರಾಷ್ಟ್ರೀಯ ಐಕ್ಯತೆ ದಿನಾಚರಣೆ ಅಂಥೇಳಿ ಮಾಡ್ತೀವಿ. ನವೆಂಬರ್ 1 ಫೇಮಸ್, ಇದು ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವ ಅಂತ ಕೂಡ ನಾವು ಕರಿತೀವಿ. ಕರ್ನಾಟಕ ಏಕೀಕರಣಗೊಂಡಂತಹ ದಿನವನ್ನು ಕನ್ನಡ ರಾಜ್ಯೋತ್ಸವ ಅಂಥೇಳಿ ಮಾಡ್ತೀವಿ. ನವೆಂಬರ್ 14 ಮಕ್ಕಳ ದಿನಾಚರಣೆ. ಇದು ನೆಹರೂರವರ ಜನ್ಮ ದಿನಾಚರಣೆ ನಿಮಿತ್ತ ಏನು ಮಾಡ್ತೀವಿ ನಾವು ಮಕ್ಕಳ ದಿನಾಚರಣೆಯಾಗಿ ಮಾಡ್ತೀವಿ. ನವೆಂಬರ್ 19ರಿಂದ 25ರವರೆಗೆ, ನವೆಂಬರ್ 19ರಿಂದ ನವೆಂಬರ್ 25ರವರೆಗೆ ಏನು ಮಾಡ್ತೀವಿ, ರಾಷ್ಟ್ರೀಯ ಐಕ್ಯತೆ ಸಪ್ತಾಹ ಅಂಥೇಳಿ ಮಾಡ್ತೀವಿ. ಒಂದು ವಾರ ಕಾಲ ರಾಷ್ಟ್ರೀಯ ಐಕ್ಯತೆ ಸಪ್ತಾಹ ಅಂಥೇಳಿ ಮಾಡ್ತೀವಿ. ಇವಾಗ ಡಿಸೆಂಬರ್ 1 ವಿಶ್ವ ಏಡ್ಸ್ ರೋಗ, ವಿಶ್ವ ಏಡ್ಸ್ ದಿನಾಚರಣೆ ಅಂಥೇಳಿ ನಾವು ಆಚರಣೆ ಮಾಡ್ತೀವಿ. ಡಿಸೆಂಬರ್ 3 ವಿಶ್ವ ಅಂಗವಿಕಲರ ಕಲ್ಯಾಣ ದಿನ. ಅವ್ರ ಕಲ್ಯಾಣ ಅಂದರೆ ಅವರಿಗೆ ಏನಾದ್ರೂ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ಮಾಡುವಂಥ ಒಂದು ದಿನಾಚರಣೆ ಅಂಗವಿಕಲರ ಕಲ್ಯಾಣ ದಿನ ಆಗಿರ್ತೈತೆ. ಡಿಸೆಂಬರ್ 4 ನೌಕಾಪಡೆ ದಿನಾಚರಣೆ. ಡಿಸೆಂಬರ್ 4 ಏನಾಗಿರ್ತೈತೆ, ನೌಕಾಪಡೆ ದಿನಾಚರಣೆ ಆಗಿರ್ತೈತೆ. ಹಾಗೆ ಡಿಸೆಂಬರ್ 5 ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ದಿನಾಚರಣೆ. ಡಿಸೆಂಬರ್ 5 ಏನಾಗಿರ್ತೈತೆ, ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ದಿನಾಚರಣೆಗೆ ನಾವು ಆಚರಣೆ ಮಾಡ್ತೀವಿ. ಹಾಗೆ ಡಿಸೆಂಬರ್ 7 ಧ್ವಜ ದಿನಾಚರಣೆ. ಡಿಸೆಂಬರ್ 7 ಏನು ಮಾಡ್ತೀವಿ, ಧ್ವಜ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ. ಇಂಪಾರ್ಟೆಂಟ್ ಇದು ನೋಡಿರಿ. ಡಿಸೆಂಬರ್ 10 ದಿನಾಂಕ
10 ಏನು ಮಾಡ್ತೀವಿ, ಮಾನವ ಹಕ್ಕುಗಳ ದಿನಾಚರಣೆ. ವಿಶ್ವಸಂಸ್ಥೆ ಏನು ಮಾಡ್ತೈತೆ, ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನಾಚರಣೆಯಾಗಿ ಆಚರಣೆ ಮಾಡ್ತೈತೆ. ಅದೇ ರೀತಿ ಡಿಸೆಂಬರ್ 11 ಏನು ಮಾಡ್ತೀವಿ, ಯುನಿಸೆಫ್ ದಿನ. ಯುನಿಸೆಫ್ ಅಂದ್ರೇನು, ಮಕ್ಕಳ ಒಂದು ಅಭಿವೃದ್ಧಿಯಾಗಿರುವಂಥ ಸಂಸ್ಥೆ. ಆ ದಿನಾಚರಣೆ ಅಂದರೆ ಯುನಿಸೆಫ್ ದಿನ. ಎಷ್ಟಂದರೆ ಅದು ಡಿಸೆಂಬರ್ 11. ಡಿಸೆಂಬರ್ 14 ಏನಂದರೆ ರಾಷ್ಟ್ರೀಯ ಇಂಧನ ಬಳಕೆಯ ದಿನ. ರಾಷ್ಟ್ರೀಯ ಇಂಧನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಂಥೇಳಿ ಅದರ ಬಗ್ಗೆ ಎಚ್ಚರಿಕೆ ನೀಡುವಂಥ ಒಂದು ದಿನಾಚರಣೆಯಾಗಿರ್ತೈತಿ. ಡಿಸೆಂಬರ್ 16 ಏನಾಗ್ತದೆ ಅಂದರೆ ವಿಜಯ್ ದಿವಸ. ಅಂದರೆ ವಿಜಯ್ ದಿವಸ ಅಂದರೆ ಕಾರ್ಗಿಲ್ ವಿಜಯ್ ದಿವಸ. ಕಾರ್ಗಿಲ್ ಯುದ್ಧ ನಾವು ಜಯವನ್ನು ಸಾಧಿಸುವಂಥ ದಿನ ಆಗಿರ್ತೈತೆ. ರಾಷ್ಟ್ರ ರಕ್ಷಣೆಗಾಗಿ ಹುತಾತ್ಮರಾದಂಥ ವೀರ ಯೋಧರ ಒಂದು ದಿನಾಚರಣೆ ಏನಂತೀವಿ ನಾವು ಕಾರ್ಗಿಲ್ ದಿವಸ ಅಂತ ಅಥವಾ ವಿಜಯ್ ದಿವಸ ಅಂತೇಳಿ ಕರಿತೀವಿ. ಅದೇ ರೀತಿ ಡಿಸೆಂಬರ್ 23 ವಿಶ್ವ ರೈತರ ದಿನಾಚರಣೆ. ಡಿಸೆಂಬರ್ 23 ಏನು ಮಾಡ್ತೀವಿ ನಾವು, ವಿಶ್ವ ರೈತರ ದಿನಾಚರಣೆಯಾಗಿ ಡಿಸೆಂಬರ್ 23 ಆಚರಣೆ ಮಾಡ್ತೀವಿ. ಇಲ್ಲಿ ಗಂಟೆ ಏನಾದರೂ ಅಂದರೆ ಜನವರಿಯಿಂದ ಡಿಸೆಂಬರ್ ಗಂಟೆ ವಿವಿಧ ದಿನಾಚರಣೆಗಳ ಬಗ್ಗೆ ನಾವು ಪ್ರಮುಖವಾದ ದಿನಾಚರಣೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದ ಕುರಿತು ತರಗತಿಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.